ಈ ಮಧ್ಯರಾತ್ರಿಲಿ ನಮ್ಗೆ ಈ ತರ ಆಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಬೆಳಗ್ಗೆ ಫ್ರೆಂಡ್ಸ್ ನೆಲ್ಲ ಕಳ್ಸಿ ಬುಕ್ ಮಾಡಿರೋ ಟ್ರೈನ್ ನ ಮಿಸ್ ಮಾಡ್ಕೊಂಡು ನಾವ್ ಮಾತ್ರ ಒಂದ್ ಗ್ರೂಪ್ ಉಳ್ಕೊಂಡು ಚಿಕನ್ ಮಾಡ್ತಾ ಇದ್ವಿ. ಏನ್ ರೆಸಿಪಿ ಮಾಡಿದ್ವಿ ಅಂತ ಗೊತ್ತಿಲ್ಲ. ಚಿಕನ್ ತರೋಣ ಅಂತ ಹೋದ್ರೆ ನಮ್ನ ನೋಡಿ ಕರಡಿನೇ ಸೂಸೈಡ್ ಮಾಡ್ಕೊಬಿಟ್ಟಿತ್ತು. ಚಿಕನ್ ತಗೊಂಡು ರಿಟರ್ನ್ ಬಂದು ಸಿಕ್ಕಿರೋ ಮಸಾಲಾಸ್ ಎಲ್ಲ ಹಾಕಿ ಚೆನ್ನಾಗಿ ಕಲ್ಸಿ ಇಟ್ವಿ. ನಮ್ ಮಾರ್ಯ ಮಾತ್ರ ವೆಜಿಟೇರಿಯನ್, ಅದಕ್ಕೆ ಅವ್ನ್ಗೆ ಪನ್ನೀರ್ ಕೊಟ್ವಿ. ಚಿಕನ್ ಎಲ್ಲ ಮಾಡಿ ಹೊಟ್ಟೆ ತುಂಬಾ ತಿಂದ್ಮೇಲೆ ಫೈನಲಿ ರೆಸಾರ್ಟ್ ಗೆ ಬಾಯಿ ಹೇಳಿ ಹೊರಡೋ ಟೈಮ್ ಬಂತು. ಫ್ರೆಂಡ್ಸ್ ನೆಲ್ಲ ಬೇಗ ಕಳ್ಸಿರೋದಕ್ಕೇನೋ ಗೊತ್ತಿಲ್ಲ, ನಮ್ ಟೈಮೇ ಸರಿ ಇರ್ಲಿಲ್ಲ. ಬಸ್ ಸ್ಟ್ಯಾಂಡ್ ಹೋಗಿ ನೋಡಿದ್ರೆ ಬಸ್ಸೇ ಇಲ್ಲ. ಆಮೇಲೆ ಹೆಂಗೋ ಬಸ್ ಹತ್ಕೊಂಡು ದಾಂಡೇಳಿಗ್ ಬಂದ್ ನೋಡಿದ್ರೆ ಬಸ್ ಟಿಕೆಟ್ಸ್ ಅವೈಲೇಬಲ್ ಇಲ್ಲ. ಸರಿ ಅಂತ ಧಾರವಾಡಕ್ಕೆ ಹೋಗಿ ನೋಡಿದ್ರೆ ಟ್ರೈನ್ ಟಿಕೆಟ್ಸ್ ಸಿಗ್ಲಿಲ್ಲ. ಇನ್ನೇನ್ 11 ಗಂಟೆ ಆಗಿತ್ತು ಅಂತ ಊಟ ಮಾಡ್ಕೊಂಡು ಧಾರವಾಡ ಬಸ್ ಸ್ಟ್ಯಾಂಡ್ ಅಲ್ಲಿ KSRTC ಬಸ್ಗೆ ಕಾಯ್ತಾ ಇದ್ವಿ. ಅಲ್ಲಿ ನೋಡಿದ್ರೆ ಯಾರು ಹುಬ್ಳಿಗ್ ಹೋಗಿ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅಷ್ಟೊತ್ತಲ್ಲಿ ಹುಬ್ಳಿಗ್ ಹೋಗಿ ನೋಡಿದ್ರೆ ಅಲ್ಲೂ ಬಸ್ಗಳೇ ಇಲ್ಲ, ಫುಲ್ ರಶ್. ಹುಬ್ಳಿ ಬಸ್ ಸ್ಟ್ಯಾಂಡ್ ಅಲ್ಲೇ 3 ಗಂಟೆವರೆಗೂ ಕಾದು ಬಸ್ ಹತ್ಕೊಂಡು ಕೊನೆಗೂ ಬೆಂಗಳೂರು ಬಂದ್ ಸೇರಿದ್ವಿ. ದ ಮಾರಲ್ ಆಫ್ ದ ಸ್ಟೋರಿ ಈಸ್, ಯಾರನ್ನೇ ಎದುರಾಕೊಂಡ್ರು ಫ್ರೆಂಡ್ಸ್ ನ ಮಾತ್ರ ಎದುರಾಕೋಬೇಡಿ. ಯಾಕಂದ್ರೆ ಅವ್ರು ಬೈಕೊಂಡಿರೋದಕ್ಕೆ ಇಷ್ಟೆಲ್ಲ ಆಗಿರೋದು ಅಂತ ಅವ್ರನ್ನ ಮೀಟ್ ಮಾಡಿದ್ಮೇಲೆ ಗೊತ್ತಾಗಿದ್ದು.